A parallel plate capacitor with a air between the plate. ಇಲ್ಲಿ air between the plates ಅಂದರೆ this is the parallel plate capacitor. Air between the plates ಅಂದರೆ ಇಲ್ಲಿ ಎಲ್ಲ ಪಾಸಿಟಿವ್ ಚಾರ್ಜಸ್ ಇರ್ತೈತಿ, ಇಲ್ಲಿ ಎಲ್ಲ ನೆಗೆಟಿವ್ ಚಾರ್ಜಸ್ ಇರ್ತಾವೆ. ಹೌದಾ? ಆ್ಯಸ್ ಎ ಕೆಪಾಸಿಟನ್ಸ್ ಆಫ್ 8pf ಅಂದರೆ ಕೆಪಾಸಿಟನ್ಸ್ ಅಂದರೆ C ಈಕ್ವಲ್ಸ್ ಟು 8pf ಅಂದರೆ 8 ಪಿಕೋ ಫ್ಯಾರೆಡ್. ಮತ್ತು ವಾಟ್ ವಿಲ್ ಬಿ ದ ಕೆಪಾಸಿಟನ್ಸ್ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ರೆಡ್ಯೂಸ್ಡ್ ಬೈ ಹಾಫ್. ಅಂದರೆ ಈಗ ಇದೇನೈತ್ರಿ, ಟೋಟಲ್ ಡಿಸ್ಟೆನ್ಸ್ ಡಿ ಐತಿ. ಹೌದಾ? ಈ ಡಿಸ್ಟೆನ್ಸ್ನ ಹಾಫ್ ರೆಡ್ಯೂಸ್ ಮಾಡಿದರೆ ಏನಾಗ್ತದೆ, D/2 ಅಥವಾ D/2 ಆಗ್ತೈತಿ. ಹೌದಾ? ಹಾಫ್ ಡಿಸ್ಟೆನ್ಸ್ನ ರೆಡ್ಯೂಸ್ ಮಾಡಿದ ಮೇಲೆ ಎರಡು ಪ್ಲೇಟ್ಸ್ ನಡ್ಬರ್ಕ ಕೆಪಾಸಿಟಿ ಎಷ್ಟು ಇರ್ತೈತೆ ಅನ್ನೋದು ಕೇಳಿದ್ದಾರೆ ಇವರು. ಮತ್ತು ಅದ್ರ ಜೊತೆಗೆ ಏನಂದರೆ ಆ್ಯಂಡ್ ದ ಸ್ಪೇಸ್ ಬಿಟ್ವೀನ್ ದಮ್ ಈಸ್ ಫಿಲ್ಡ್ ವಿತ್ ಎ ಸಬ್ಸ್ಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 6 ಅಂತೇಳಿ ಹೇಳ್ಯಾರ. ಹೌದಿಲ್ರಿ? ಈಗ ಏನು ಮಾಡ್ಬೇಕಿಲ್ಲ ಅಂದರೆ ಕೆಪಾಸಿಟನ್ಸ್ ವ್ಯಾಲ್ಯೂ ಕೊಟ್ಟಾರ, ಅಂದರೆ 8 × 10⁻⁻12 ಫ್ಯಾರೆಡ್. ಹೌದಾ? ಪಿಕೋ ಅಂದರೆ 10⁻⁻12. ಈಗ ಇಲ್ಲಿ ನಾವೇನು ಮಾಡ್ಬೇಕು ಇಕ್ವೇಷನ್ ಅಂದರೆ ಕೆಪಾಸಿಟನ್ಸ್ ಅಂದರೆ εr ಡಿವೈಡೆಡ್ ಬೈ D/2 ಅಂತೇಳಿ ಹೇಳ್ತೀವಿ. ಇಲ್ಲಿ εr ಅಂದರೆ ವ್ಯಾಲ್ಯೂ ಎಷ್ಟಾಗ್ತದೆ ಅಂದರೆ 6 ಆಗ್ತದೆ. ಅದು ಡೈಎಲೆಕ್ಟ್ರಿಕ್ದು ವ್ಯಾಲ್ಯೂ. ಹೌದ್ರಿ? ಅದು ಯಾವ ವ್ಯಾಲ್ಯೂ ಆಗ್ತೈತಿ? ಡೈಎಲೆಕ್ಟ್ರಿಕ್ ವ್ಯಾಲ್ಯೂ ಆಗ್ತದೆ. ಹೌದಾ? ಈಗ ಏನು ಮಾಡ್ಬೇಕು ನಾವು ಅಂತಂದರೆ εr ಅಂದರೆ ಏನು ಬರ್ತದೆ ವ್ಯಾಲ್ಯೂ ಇಂಟು 6 ಆಗ್ತೈತಿ. D/2 ಅಂತೇಳಿ ಹೇಳ್ಯಾರ. ಹೌದಾ? D/2 2 6 ಎಷ್ಟಾಗ್ತದೆ ಅಂದರೆ ε0 ಆಗ್ತೈತಿ. ಹೌದಾ? ನೆಕ್ಸ್ಟ್ ಎ ಅಂದರೆ ಏನೈತ್ರಿ ಇಲ್ಲಿ? ಎ ಅಂದರೆ ಏರಿಯಾ. ಹೌದಾ? ಎ ಅಂದರೆ ಏರಿಯಾ, ಅದು ಏನು ಇಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಎ0D ಅಂದರೆ ಕೆಪಾಸಿಟನ್ಸ್ ವ್ಯಾಲ್ಯೂ ಆಗ್ತೈತಿ. ಯಾಕಂದರೆ ಇದು ಕೆಪಾಸಿಟನ್ಸ್ ಇಕ್ವೇಷನ್. 8 × 10⁻⁻12 ಅಂತೇಳಿ ಕೊಟ್ಟಾರ. ಹೌದಾ? ಇಂಟು 12, ಇಲ್ಲಿ 12 ಆಯಿತು. ಇಲ್ಲಿ 8 × 12 ಮಾಡಿದರೆ 96 × 10⁻⁻12 ಫ್ಯಾರಡ್ ಅಂತೇಳಿ ಬರ್ತೈತಿ. ಹೌದಿಲ್ಲ? ಅಥವಾ 96 ಪಿಕೋ ಫ್ಯಾರಡ್ ಅಂತೇಳಿನೂ ಬರ್ಕೋಬೋದು. ದಿಸ್ ಈಸ್ ದ ಆನ್ಸರ್.